ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಳ್ಳುತ್ತೆ ಸರ್, ನೀರು ಒಬ್ಬರು ಹೋಗೋಕ್ಕಾಗಲ್ಲ. ಆ ಕಡೆ ಏನಾಗ್ತಾ ಇದೆ ಅಂದರೆ ಅಲ್ಲಿ ಏನೋ ಒಂದು ಪೈಪ್ ಒಂದು ಹಾಕಿದ್ದಾರೆ, ಒಂದು ಪೈಪ್ ಹಾಕಿದ್ದಾರೆ. ಅದು ಸ್ವಲ್ಪ ಲೋಯರ್ ಆಗಿದ್ರೆ ಆಟೋಮೆಟಿಕ್ ವಾಟರ್ ಹೋಗ್ತಾ ಯಾವುದೇ ಕಾರಣಕ್ಕೂ ವಾಟರ್ ಹೋಗ್ತಾ ಇಲ್ಲ. ಜನ ಮೀಡಿಯಾ ಅಲ್ಲಿ ಪೊಲೀಸ್ ಅವರು ಇದ್ದಾರೆ, ನಗರಸಭೆ ಕಮಿಷನರ್ ಎಷ್ಟು ದಿನ ಲಾಗಿಂಗ್ ಆಗ್ತಾ ಇದೆ ಹೇಳ್ರಿ? ಪ್ರತಿ ದಿನ ಅದು ಮುಂಚೆ ಆಗ್ತಿದೆ, ಇದು ರೀಸೆಂಟ್ ಆಗಿದೆ. ಡೇ ಟು ಟೈಮ್ ಕೊಡಲಾ? ಡೇ ಟು ಟೈಮ್ ನಾನು ಕೊಡಲ್ಲ ನಿಮಗೆ, ನೀವೇ ಕೊಡ್ತೀರಾ? ನನಗೆ ಯಾವಾಗ ಓಪನ್ ಮಾಡ್ತೀನಿ? ನಾವು ನಮ್ಮ ಹತ್ರ ಇದೆ ಮತ್ತೆ ಪ್ರತಿ ದಿನ ಮಳೆ ಬಂದಾಗ ಅಲ್ಲಿ ತುಂಬಿಕೊಡ್ತಾ ಇದೆ ಸರ್. ಒಂದ್ಸರಿ ನಮ್ಮ ಡೆಸಿಗ್ನೇಷನ್ ಇದು ಕರೆದು ಹೇಳಿದ್ದೀನಿ ನಾನೇ, ತಪ್ಪಾಗ್ತಾ ಇದೆ ರೀ ಇದು, ಫಸ್ಟ್ ಡ್ರೈನ್ ಮಾಡಿರಿ, ನೀರು ನಿಂತ್ಕೊಳ್ಳಲ್ಲ, ಅಟ್ಲೀಸ್ಟ್ ಡ್ರೈನಿಗೆ ಸೈಡಿಗೆ ಹಿಂಗೆ ಹೋಗುತ್ತೆ ಅಂತ ಜಲ್ದಿ ಹಾಕಿದ್ದೀವಿ. ಯಾಕೆ ಕೊಟ್ಟಿಲ್ಲ? ಕೆಲಸ ಮಾಡೋವಾಗಲೇ ನಾನು 1.5 ವರ್ಷದಿಂದ ಮಾಡಿ ಮೀಟಿಂಗ್ ಅಂತ ಮೀಟಿಂಗ್ ನಾವೇನು ಕೆಲಸ ಇಲ್ಲದೆ ಕಾರ್ಯ ಇಲ್ಲದೆ ಸುಮ್ಮನೆ ಬಂದು ಮಾತಾಡ್ತೀವ? ಕೆಲಸ ಹೇಳಕ್ಕೆ ಇವಾಗ ಇಷ್ಟು ಮಾಡಿದ್ದೀರಲ್ಲ, ಓಕೆ. ಈ ಕಡೆಯಿಂದ ಇದು ಯಾವ ಇಯರ್ ನಿಮ್ಮ ಸ್ಯಾಂಕ್ಷನ್ ಪ್ಲಾನು? 2017 ನೋಡಿ ಒಂದ್ಸತಿ. ಪ್ರಾಜೆಕ್ಟ್ ಸ್ಯಾಂಕ್ಷನ್ ಹಾಂ, ಇನ್ನೊಂದು ಎಷ್ಟು ವರ್ಷ ಬ್ರಿಡ್ಜ್ ಆಗೋಕ್ಕೆ? ಅಂಡರ್ ಪಾಸ್ ಆಗೋಕ್ಕೆ ಜನ ಮೂವ್ಮೆಂಟ್ ಇದೆ ಸರ್, ಅದು ಇದು ಕೊಟ್ಟಿಲ್ಲ ಹೋಗೋಕ್ಕೆ. ಅಲ್ಲಿ 3 ವರ್ಷದಿಂದ ಏನು ಮಾಡಬೇಕು? ಅದಲ್ಲ, 3 ವರ್ಷದಿಂದ ಇದು ಮಾಡಿದ್ದೀವಿ. ನಾನೊಬ್ಬ ಸಾರ್ವಜನಿಕ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಮೈ ಸಿಟಿಜನ್ಸ್ ರೈಟ್. ಹೆಂಗೆ ಹೋಗ್ಬೇಕು ಅಲ್ಲಿಗೆ? ನಾನು ಕೇಳ್ತಿರೋ ಪ್ರಶ್ನೆ, ಇವತ್ತು ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಹೇಳಿ? ನೀವು ಹೇಳೋ ರೀತಿ ಇಂಜಿನಿಯರ್ ನಾನು ಹಂಗೆ ಹೋಗ್ತೀನಿ, ಜನಕ್ಕೂ ಹೇಳ್ತೀನಿ, ವಿಡಿಯೋ ಮಾಡ್ಬಿಟ್ಟು ಹೇಳ್ತೀನಿ, ಇಲ್ಲಿಂದ ಬ್ರಿಡ್ಜ್ ದಾಟೋದು ವ್ಯವಸ್ಥೆ ಹಿಂಗೆ. ನನ್ನ ಕೇಳ್ತಾ ಇದ್ದಾರೆ ಸರ್ ಜನ. ಐ ಆಮ್ ಅ ಪಬ್ಲಿಕ್ ರಿಪ್ರೆಸೆಂಟೇಟಿವ್, ನನ್ನ ಕೇಳ್ತಾರೆ ಹೆಂಗೆ ಹೋಗ್ಬೇಕು ಹೇಳಯ್ಯ ಅಂತಾರೆ. ಆನ್ಸರ್ ಯಾರು ಕೊಡಬೇಕು? ನಾನೇ ಕೊಡಬೇಕು. ರೈಲ್ವೇಸ್ ಅವ್ರದ್ರಿ ಅದು ನಾನು ಹೇಳೋಕ್ಕಾಗಲ್ಲ ಅನ್ನೋಕ್ಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟು MP ಕೇಳ್ರಿ, ಇಲ್ಲ PM ಕೇಳ್ರಿ ಅನ್ನೋಕ್ಕಾಗತ್ತಾ? ಒಂದು ಟ್ರೈನ್ ಮಾಡಿರಿ ಅಂತ ಹೇಳಿದ್ಮೇಲೂ ಮಾಡಲ್ಲ ಅಂದರೆ ಬನ್ನಿ ನೀರು. ಇವಾಗ ಸಾಕು ಅಂತೀರ ನೀವು, ಅಲ್ಲಿಂದ ಏನು ಹೋಗೋಕ್ಕೆ? ಇಲ್ಲ, ನಗರಸಭಾ ಸದಸ್ಯ ಇದ್ರು ಅಂತ ಮಲೇಶ್ವರು, ಅವತ್ತೇ ಬಂದು ಹೇಳಿದ್ದೀನಿ, ರೈಲ್ವೆ ಬ್ರಿಡ್ಜಲ್ಲಿ ನಮಗೆ ಅವೈಜ್ಞಾನಿಕ 2017 ಡಿಸೈನ್ ಆಗಿರೋದು 2025 ಓಪನ್ ಮಾಡ್ತಾರೆ. 8 ವರ್ಷ ಆಗುತ್ತೆ. ಇವತ್ತು ಒಬ್ಬ ಸಾರ್ವಜನಿಕರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂದರೆ ಒಂದು ವಾಕ್ ವೇ, ಸ್ಕೈ ವಾಕ್ ಇಲ್ಲ, ಅಥವಾ ಆ ಅಂಡರ್ ಪಾಸಲ್ಲಿ ಒಂದು ಸೈಡಲ್ಲಿ ಅಟ್ಲೀಸ್ಟ್ 6 ಇಂಚೋ 10 ಇಂಚೋ ನಡ್ಕೊಂಡು ಹೋಗೋಕ್ಕೂ ಒಂದಿಲ್ಲ. ಫ್ಯಾಕ್ಟ್ರಿಗೆ ಹೋಗೋರು ಬೆಳಿಗ್ಗೆ ನೀವು ಬಂದು ನೋಡಿದ್ರೆ ಲೈನಾಗಿ ಸಾಲಲ್ಲಿ ಇರುವೆಗಳು ಹೋದಂಗೆ ಹೋಗ್ತಾ ಇರ್ತಾರೆ ಪಾಪ. ಹಂಗೆ ಹೋದ್ರೂ ಕಷ್ಟ ಆಗ್ತಿದೆ, ನೀರು ಹೋಗ್ತಿಲ್ಲ, ಗಟ್ಟಲ್ ಮಾಡೋದು ಪೈಪ್ಲೈನ್ ಇದೆ. ತಾಂತ್ರಿಕವಾಗಿ ಹಳೆ ಕಾಲದ ಮೊದಲೇ ಬಾಕ್ಸ್ ಟೈಪು ಅಂಡರ್ ಪಾಸ್ ಇರೋದ್ರಿಂದ ತೊಂದರೆ ಇದೆ. ಸೋಮಣ್ಣ ಅವ್ರನ್ನ ಭೇಟಿ ಮಾಡಿ ಗೌರವಾನ್ವಿತ ರೈಲ್ವೆ ಸಚಿವರನ್ನ ಓವರ್ ಬ್ರಿಡ್ಜ್ಗೆ ನಾನು ಆಲ್ರೆಡಿ ಕೇಳಿದ್ದೀನಿ. ಅಲ್ಲಿ ಓವರ್ ಬ್ರಿಡ್ಜ್ ಮಾಡೋಕ್ಕೆ ಈ ಕಡೆ ಕೆರೆ ಇರೋದ್ರಿಂದ ಅದು ಒಂದು ಪ್ರಾಬ್ಲಮ್ ಇದೆ. ಓವರ್ ಬ್ರಿಡ್ಜ್ ಮಾಡಿದ್ರೆ ನೀವು ಅರ್ಧ ಕಿಲೋಮೀಟ್ರ್ ಮುಂಚೆಯಿಂದ ರ್ಯಾಂಪ್ ತಗೊಂಡು ಹಿಂಗೆ ಒಳಗೆ ಬರಬೇಕಾಗುತ್ತೆ. ಆ ಓವರ್ ಬ್ರಿಡ್ಜ್ಗೂ ಕೇಳಿದ್ದೀವಿ, ಬಟ್ ಅಂಡರ್ ಬ್ರಿಡ್ಜ್ ಇರೋದ್ರಿಂದ ಓವರ್ ಬ್ರಿಡ್ಜ್ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ರೈಲ್ವೆ ಸಚಿವರನ್ನ ಭೇಟಿ ಮಾಡಿ ಯಳ್ಳಪುರ ಮತ್ತು ವೀರಾಪುರ ಎರಡೂ ಕಡೆ ರೈಲ್ವೆ ಅಂಡರ್ ಪಾಸ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. 100% ನೆಕ್ಸ್ಟ್ ಬಜೆಟಲ್ಲಿ ಮಾಡಿಕೊಡ್ತೀವಿ ಅಂತ MP ಅವರು ಮತ್ತು ರೈಲ್ವೆ ಮಿನಿಸ್ಟರ್ ಹೇಳಿದ್ದಾರೆ. ಇದಕ್ಕೊಂದು ಫ್ಲೈಓವರ್ಗೆ ಇಲ್ಲ, ಆಲ್ರೆಡಿ 2 ಅಂಡರ್ ಪಾಸ್ ಇರೋದ್ರಿಂದ ರೀಸೆಂಟ್ಲಿ ಓಪನ್ ಆಗಿರೋದ್ರಿಂದ ಕೊಡೋಕ್ಕೆ ಬರೋಲ್ಲ ಗ್ರ್ಯಾಂಟ್ ಅಂತ ಹೇಳಿದ್ದಾರೆ. ಬಟ್ ರಿಕ್ವೆಸ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಎಡಿಷ್ನಲ್ ಎಕ್ಸ್ಪೆನ್ಸ್ ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ, ಯಾಕಂದರೆ ಕೆರೆ ಇರೋದ್ರಿಂದ ಡೈರೆಕ್ಟಾಗಿ ನೀವು ಫ್ಲೈಓವರ್ ಒಳಗೆ ಬಿಡಬೇಕಾದ್ರೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಟೋಲ್ ರಸ್ತೆ ಇರೋದು ಪ್ಲಸ್ ಎಲ್ಲ ಅಂಶಗಳನ್ನು ಒಳಗೊಂಡು
ಮಿನಿಸ್ಟ್ರನ್ನು ಮತ್ತೆ ಭೇಟಿ ಮಾಡಿ MP ಅವ್ರ ಮುಖಾಂತರ ಅವ್ರ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ರೈಲ್ವೆ ಸ್ಟೇಷನ್ ಅದು ಅಪ್ಗ್ರೇಡ್ ಮಾಡೋ ಒಂದು 22 ಕೋಟಿ ಗತಿಶಕ್ತಿ ಯೋಜನೆ ಅಡಿಯಲ್ಲಿ ನಿಮಗೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ದೊಡ್ಡಬಳ್ಳಾಪುರ ಹೈಯೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟ್ರ್ಯಾಕ್ಟರ್ಸ್ ಬೈ ಟಫೆ, ಹೈಯೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಜಾಕ್ಸ್ ಸಿಮೆಂಟ್ ಮಿಕ್ಸಿಂಗ್ ಮಿಷಿನ್, ಹೈಯೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ JCB, L&T ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಹೈಯೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ದೊಡ್ಡಬಳ್ಳಾಪುರ. ಫ್ಲ್ಯಾಟ್ ಬೆಡ್ಡಲ್ಲಿ ನೀವೇ ನೋಡಿದ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಮಿನಿಮಮ್ ದೊಡ್ಡಬಳ್ಳಾಪುರದಲ್ಲಿ 1000 ಎಕರೆಗಿಂತ ಜಾಸ್ತಿ ಪಾರ್ಕಿಂಗಲ್ಲಿ ಇವತ್ತು ಟ್ರ್ಯಾಕ್ಟರ್ಗಳನ್ನು, JCBಗಳನ್ನು, ಬಸ್ಗಳನ್ನು ನಿಲ್ಲಿಸಿ ಅದನ್ನು ಲೋಡ್ ಮಾಡ್ತಿರೋಂಥದ್ದು ಅಜಾಕ್ಸನ್ನು ನೀವು ನೋಡಿದ್ದೀರಾ. ಇದು ಒಂದು ಗತಿಶಕ್ತಿ ಯೋಜನೆಯಲ್ಲಿ ಕಾರ್ಗೋ ಫ್ಲ್ಯಾಟ್ ಬೆಡ್ ಮೇಲೆ ಕಾರ್ಗೋ ಹಾಕೋಕ್ಕೆ ಮಾಡಿರುವಂಥ ಯೋಜನೆ. ಆ ಯೋಜನೆಯ ಪೂರ್ತಿ ಅನುಕೂಲ ಆಗಬೇಕು ಅಂದರೆ ಪ್ಲಸ್ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆಗ್ತಾ ಇದೆ. ಸಬರ್ಬನ್ ರೈಲ್ವೆ ರಾಜನಕುಂಟೆ ಟು ಎಲೆಕ್ಟ್ರಾನಿಕ್ ಸಿಟಿ ಏನಿದೆ ಅದನ್ನು ಎಕ್ಸ್ಟೆನ್ಷನ್ ಆಲ್ರೆಡಿ ಕೇಳಿದ್ದೀವಿ. ಪ್ಲಸ್ ಗೌರಿಬಿದನೂರು ಟು ಕಂಟೋನ್ಮೆಂಟ್ ಹೊಸ ರೈಲು ಬೇಕು ಅಂತ ಹೇಳಿ, ಯಾಕಂದರೆ ಕಂಟೋನ್ಮೆಂಟ್ಗೆ ಸೆಂಟ್ರಲ್ ಸಿಟಿ ಹೋಗೋರಿಗೆ ಯಾರಿಗೂ ಇಲ್ಲಿ ಅನುಕೂಲ ಇಲ್ಲ. ರೈಲಲ್ಲಿ ಹೋಗೋರಿಗೆ ಬೇಕಾದಷ್ಟು ಜನ ದಿನ IT ಎಂಪ್ಲಾಯೀಸ್ ಹೋಗೋರಿದ್ದಾರೆ. ಅದನ್ನು ಕೇಳಿದ್ದೀವಿ ಸೋಮಣ್ಣ ಅವ್ರನ್ನ. ಹೋಪ್ಫುಲಿ ಆಗುತ್ತೆ. ಬಟ್ ಈ ಕಾರ್ಗೋ ಟರ್ಮಿನಲ್ ಬಂದಿರೋ ದಿಸೆ ಇಲ್ಲಿರೋಂಥ ಇಂಡಸ್ಟ್ರೀಸ್ ಪ್ಲಸ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಪ್ಲಸ್ ಆಗುತ್ತೆ. ಅದು ಕಳೆದ ವರ್ಷದಲ್ಲಿ ಬಂದಿದೆ. ಅದನ್ನು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ 22 ಕೋಟಿ ವೆಚ್ಚದಲ್ಲಿ ರೈಲ್ವೆ ಸ್ಟೇಷನ್ ರೆಡಿ ಆಗುತ್ತೆ. ಸರ್ ಹೋಗೋರಿಗೆ ಇದೆ ಮಾತ್ರ ಖಂಡಿತವಾಗ್ಲೂ ಕೊಡ್ತೀನಿ. ಇಮಿಡಿಯೇಟ್ಲಿ ಆ ಕೆಲಸ ಆಗಿಲ್ಲ ಅಂದರೆ ನಾನು ಯಾವುದೇ ತೊಂದರೆ ಇಲ್ಲದೆ ಜುಲೈ ಸೆಷನ್ ಆದ ನಂತರ 100% ದುಡ್ಡು ಕಲೆಕ್ಟ್ ಮಾಡೋದನ್ನ ನಿಲ್ಲಿಸೋವಂಥ ಪ್ರಯತ್ನ. ಯಾಕಂದರೆ ಹೇಳಿ ನಾವೂ 2 ವರ್ಷದಿಂದ ನನಗೂ ಹೊಸಲು ಕಲಿತಾ ಇದ್ದೀವಿ. ಎಷ್ಟೇ ಹೇಳಿದ್ರು ಅದಕ್ಕೆ ಸ್ಪಂದನೆ ಇಲ್ಲ ಅಂದರೆ, ಅವ್ರಿಗೆ ಇನ್ನೊಂದು ಫೋನ್ ನಂಬರ್ ಕೊಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಅಂದರೆ, ನಾನು ಅಸಹಾಯಕ ಆದರೆ ಅಂದರೆ ಸಾರ್ವಜನಿಕರು ಯಾವ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯೋಚನೆ ಮಾಡೋವಂಥದ್ದಿದೆ. ಖಂಡಿತವಾಗ್ಲೂ ನಾನು ಅವ್ರ ವಿರುದ್ಧವಾಗಿ ಟೋಲ್ ಕಲೆಕ್ಷನ್ನ ನಿಲ್ಲಿಸೋಕ್ಕೆ ನನ್ನ ಮೇಲೆ ಕೇಸ್ ಆದರೂ ಪರವಾಗಿಲ್ಲ. ಸಾರ್ವಜನಿಕರಿಗೆ ದುಡ್ಡು ಕೊಟ್ಟು ಮಾಡೋವಾಗ ಇವಾಗ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಅದಕ್ಕೆ ಪೂರ್ತಿ ಏನು ತಗೊಂಡು ಸ್ಟೆಪ್ಸ್ ತಗೊಂಡು 8 ವರ್ಷ ಆಗಿದೆ ಅದು ಕಂಪ್ಲೀಟ್ ಮಾಡಿ ಟೋಲ್ ಕಲೆಕ್ಷನ್ ಶುರು ಮಾಡಿ. ಇದುವರೆಗೂ 550 ಮೀಟರ್ಸ್ ಹೆಚ್ಚು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನಾನು ಶಾಸಕನಾದ ನಂತರ ಇದರಲ್ಲಿ ಸದನದಲ್ಲಿ ಕೇಳಿರೋದು ಒಂದು ಅಂಶ ಆದರೆ, ಆ ಸಂಸ್ಥೆ KRDCLನ MD, KRDCLನ ಅಧ್ಯಕ್ಷರು ಮಾಗಡಿ ಬಾಲಕೃಷ್ಣ ಅವ್ರಿಗೂ ಲೆಟರ್ ಕೊಟ್ಟು ಅವ್ರು ಪರ್ಸನಲಾಗಿ ಭೇಟಿ ಮಾಡಿ ಒಂದು 10 ಕೋಟಿ ರಿಲೀಸ್ ಮಾಡಿ ಸರ್ ಲ್ಯಾಂಡ್ ಅಕ್ವಿಸಿಷನ್ಗೆ. ಅಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟಿಂದ ಬೇಕೇ ಬೇಕು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮುಂಚೆ ಇದ್ದಂಥ DC ಅವರ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರು DC ವಿತ್ ಆಲ್ ಆಫೀಷಿಯಲ್ಸ್ KRDCL MD ಸಮೇತ ಅಲ್ಲಿ ಮೀಟಿಂಗ್ ಮಾಡಿದ್ವಿ DC ಆಫೀಸ್. ಆ ಮೀಟಿಂಗ್ ಮಾಡಿ 1 ವರ್ಷ ಆಗಿದೆ. ಇದುವರೆಗೂ ಪ್ರೋಗ್ರೆಸ್. ಟೋಲ್ ರಸ್ತೆ ಕಾಂಟ್ರಾಕ್ಟ್ ತಗೊಂಡಿರೋರನ್ನ ಕ್ಯಾನ್ಸಲ್ ಮಾಡೋಕ್ಕೆ ಅಂತೇಳಿ CMಗೆ PWD ಮಿನಿಸ್ಟ್ರಿಗೆ ಇಬ್ಬರಿಗೂ ಬರೆದಿದ್ದೀವಿ. ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಇಂಟರ್ಸೆಕ್ಷನಲ್ಲಿ ಅವರು 100% ರ್ಯಾಂಪ್ ಹಾಕಬೇಕಾಗಿತ್ತು. ರ್ಯಾಂಪ್ ಹಾಕಿಲ್ಲ. ರ್ಯಾಂಪ್ ಹಾಕ್ತಿರೋದ್ರ ಬಗ್ಗೆ ನಿತಿನ್ ಗಡ್ಕರಿ ಅವರಿಗೆ ನಾನು ಗೆದ್ದಂಥ 1ನೇ ತಿಂಗಳ ಒಳಗಡೆ ಪತ್ರ ವ್ಯವಹಾರ ಇದೆ, ಕಳಿಸ್ತೀನಿ. ವಿತಿನ್ 10 ಡೇಸ್ ಅವ್ರ ರೆಸ್ಪಾನ್ಸ್ ಬಂತು. ನಾನು ಚೇಂಜ್ ಆಫ್ ಸ್ಕೋಪಲ್ಲಿ ಅದನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. PWD ಮಿನಿಸ್ಟರ್ ಅದಾದಮೇಲೆ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ 1.5 ವರ್ಷ ಆಗಿದೆ. ಅವ್ರ ಅಧ್ಯಕ್ಷತೆಯಲ್ಲಿ DC ಆಫೀಸಲ್ಲಿ ಸಭೆ ಆಗಿದೆ. ಅಲ್ಲಿ ಅವ್ರು ಹೇಳಿದ್ದಾರೆ ಅಕ್ವಿಸಿಷನ್ ನಾವು ಮಾಡಿಕೊಡ್ತೀವಿ. 100% ಎಫಿಷಿಯೆಂಟ್ ಮಿನಿಸ್ಟ್ರ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬರು. ಅವ್ರು ಹೇಳಿದ ಮೇಲೂ ಅಧಿಕಾರಿಗಳು ಅಕ್ವಿಸಿಷನ್ನ ಮಾಡಿ ಹ್ಯಾಂಡ್ ಓವರ್ ಮಾಡೋಂಥ ಕೆಲಸ ಮಾಡಿಲ್ಲ. ಆಲ್ಮೋಸ್ಟ್ 200 crores ಆಗುತ್ತೆ ಏನೋ ರ್ಯಾಂಪ್ ಹಾಕೋದು. ಆ 200 crores ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಪ್ರೂವಲ್ ತಗೊಂಡ್ರು. ಜಾಗ ಬಿಡಿಸ್ಕೊಡುವಂಥ ಸ್ಟೇಟ್ ಗೌರ್ಮೆಂಟ್ ಕೆಲಸ ಅದಕ್ಕೆ ಹಾಕಿದ್ದೀವಿ. ಅದು ಇದುವರೆಗೂ ಕೊಟ್ಟಿಲ್ಲ. 3 ರ್ಯಾಂಪು ದೊಡ್ಡಬಳ್ಳಾಪುರ ಕಡೆಯಿಂದ ಹೋಗೋವಾಗ 1 ರ್ಯಾಂಪು 10ಕ್ಕೆ, ಬೆಂಗಳೂರು ಕಡೆಗೆ 2 ರ್ಯಾಂಪು, ಒಂದು ಇಳಿಯಕ್ಕೆ ಒಂದು 10ಕ್ಕೆ, 3 ರ್ಯಾಂಪ್ ಟೋಟಲ್ ಅಪ್ರೂವ್ಡ್ ಆಗಿರೋವಂಥದ್ದು. ಅದನ್ನು ಮಾಡೋಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಇವ್ರು ಮಾಡಿ ಕೊಡಬೇಕಾಗುತ್ತೆ. ಲ್ಯಾಂಡ್ ಅಕ್ವಿಸಿಷನ್ ಇದುವರೆಗೂ ಆಗಿಲ್ಲ. ಇದು ಒಂದು ಮೊದಲನೇ ವಿಷಯ. ಇದ್ರ ಜೊತೆಗೆ ಈ ಸ್ಟೇಟ್ ಹೈವೇಯಲ್ಲಿ ಇವರು ಟೋಲ್ ಕಲೆಕ್ಟ್ ಮಾಡ್ತಾರೆ ಅಂದರೆ ಪ್ರತಿದಿನ ಇನ್ಕ್ರೀಸ್ ಆಗ್ತಾನೇ ಇದೆ. ಇನ್ಕ್ರೀಸ್ ಆಗ್ತಾ ಇದ್ರು ಏನು ಫೆಸಿಲಿಟಿನೂ ಕೊಡ್ತಿಲ್ಲ. ಯಾವ ಜಂಕ್ಷನಲ್ಲೂ ಹೈಮಾಸ್ಟ್ ಇಲ್ಲ, ಏನಿಲ್ಲ. ಎಲ್ಲ ಫೆಸಿಲಿಟಿ ಕೊಡಲೇಬೇಕು, ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿ ಈಗಾಗಲೇ SC ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದಿರೋ ಪಾಪ ಅವರು ಕೋಆಪ್ರೇಟಿವ್ ಇದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಯ್ನ್ ಇರೋ ಪ್ರಾಬ್ಲಮ್ಮು ರೈಲ್ವೆ ಸ್ಟೇಷನ್ ಜಂಕ್ಷನ್ ತಮಗೆ ಗೊತ್ತಿರೋ ಹಾಗೆ ಪ್ರತಿದಿನ ನೀರು ನಿಲ್ಲುವಂಥದ್ದು. ಸ್ಕೌಟ್ ಕ್ಯಾಂಪಿಂದ ಬರುವಂಥ PWD ರಸ್ತೆ ಅದು, ಇದು KRDCL ರಸ್ತೆ, ಅದು ರೈಲ್ವೆ ರಸ್ತೆ, ಮುಂದಕ್ಕೆ ನಗರಸಭೆ ರಸ್ತೆ. 4 ರಸ್ತೆಗಳಿಂದ ಬರುವಂಥ ನೀರು ಪೂರ್ತಿ ಬಂದು ರೈಲ್ವೆ ಸ್ಟೇಷನ್ ಅಂಡರ್ ಪಾಸಲ್ಲಿ ಎಂಡಿಂಗಲ್ಲೇ ಬರೋದು. ನೀವು ಆ ಕಡೆ ಕಾಸ್ಬಾಗಿಲ್ ಕಡೆಯಿಂದ ಶ್ರೀನಗರ ಕಾಸ್ಬಾಗಿಂದನೂ ನೀರು ಅಲ್ಲೇ ಬರುತ್ತೆ. ನೀವು ಹೋಗಿ ನೋಡಿದ್ರೆ ಈ ಕಡೆ ರೈಲ್ವೆ ಸ್ಟೇಷನಿಂದ ಬರುವಂಥ ಪೂರ್ತಿ ನೀರು ಅಲ್ಲೇ ಬರುತ್ತೆ. ಈ ಕಡೆ ಎಲ್ಲೂ ಚರಂಡಿ, ಆ 2 ಕಡೆ ಚರಂಡಿ ಟೋಲ್ ರಸ್ತೆಯವ್ರು ಕೊಟ್ಟಿಲ್ಲ. ಅಲ್ಲೂ ಚರಂಡಿ ಒಳಗಡೆಗೆ 2 ಕಡೆ ರೈಲ್ವೇಸ್ ಅವರು ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ ಅವ್ರ ಡಿಸೈನ್ ನಾಮ್ಸ್ ಪ್ರಕಾರ ಸ್ಲೋಪ್ 1:20 ಗ್ರೇಡಿಯಂಟ್ ಕೊಟ್ಟರೆ 1 ಮೀಟರ್ 20 ಮೀಟರ್ಸ್ 1 ಮೀಟರ್ ಸ್ಲೋಪ್ ಕೊಟ್ಟರೆ ನಾವು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ.
ಅದಾದರೂ ಕೊಟ್ಟು ನೀರು ಹೋಗ್ತಾ ಇದೆಯಾ ಹೋಗ್ತಿಲ್ಲ. ಲಾಸ್ಟಿಗೆ ಜನ ಏನು ಕೇಳ್ತಾರೆ, ಯಾವ ಇಲಾಖೆ ಆದರೆ ಏನು ನೀನು ಕೆಲಸ ಮಾಡಿಸ್ಬೇಕು ಅಂತ ನಮ್ಮನ್ನು ದೂಷಣೆ ಮಾಡೋಂಥ ಕೆಲಸ ಬರುತ್ತೆ. ಕಮಿಷನರ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ, ಸೂಪರ್ವಿಷನ್ನು ಹೇಳೋ ಅಂಥದ್ದು ಬಿಟ್ಟರೆ ನಾವು ಬಂದು ಮಾಡಿಸೋ ಅಂಥದ್ದು ಅವರು ಅಧಿಕಾರಿಗಳು ಅದಕ್ಕೋಸ್ಕರ ಅಂತೇಳಿ ಟ್ಯಾಕ್ಸ್ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಿರೋಂಥದ್ದು ಅದನ್ನು ಮಾಡಲೇಬೇಕು ಅಂತೇಳಿ ಕ್ಲಿಯರ್ ಕಟ್ಟಾಗಿ ಈಗಾಗಲೇ ಹೇಳಿದ್ದೀವಿ. ಕಮಿಷನರು ಕೋಆರ್ಡಿನೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಚೆ ಬರುವಂಥ ರ್ಯಾಂಪ್, ಇಷ್ಟು ಜನ ಸಾವು ಕಾರಣ ರ್ಯಾಂಪ್ ಮಾಡಿರೋಂಥವ್ರು, ಆ ರ್ಯಾಂಪ್ನ ಸರಿ ಮಾಡಬೇಕು. 2 ಲೇನ್ ಪ್ಲಸ್ 3rd ಲೇನ್ ಆಗಬೇಕು. 3rd ಲೇನ್ ಸ್ಲೋ ಆಗಿ ಮರ್ಜ್ ಆಗಬೇಕು, ಸಡನ್ನಾಗಿ ಹಿಂಗೆ ಒಳಗೆ ಬರೋಂಗಿಲ್ಲ. KRDCL CSC ಅವರು ಅದೇನಿದೆ ಟ್ರಾಫಿಕ್ ನಾರ್ಮ್ಸ್ ಪ್ರಕಾರ, ರೋಡ್ ಸೇಫ್ಟಿ, ರೋಡ್ ಜಾಮೆಟ್ರಿ ಪ್ರಕಾರ ಏನು ಬರ್ಬೇಕು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ. ಅಲ್ಲಿ ಆ ಕಂಪ್ಲೀಟ್ ಈ ಕಡೆ 2ನೇದು ಹೊಸದಾಗಿರೋವಂಥದ್ದು ಆಚೆ ಬರೋಕ್ಕೆ, ಒಳಗೋಗೋಕ್ಕೆ ಆ ಕಡೆ ರೈಲ್ವೆ ಸ್ಟೇಷನ್ ಕಡೆ ಹಳೆ ಇರೋವಂಥ ಅಂಡರ್ಪಾಸ್, 2 ಅಂಡರ್ಪಾಸ್, ಒಂದು ಇನ್ನೂ ಒಂದು ಔಟು, ಅಲ್ಲಿ ಮೀಡಿಯನ್ ಕ್ಲೋಸ್ ಮಾಡ್ತೀವಿ. ಯಾರೇ ಇದ್ರೂ ಫಾಲೋ ಮಾಡಲೇಬೇಕು. ವಿತಿನ್ ಶಾರ್ಟ್ ಸ್ಪ್ಯಾನ್ ಈ 15 ದಿನ ಈ ಮಳೆಗಾಲ ಬಿಟ್ಟಿದ ತಕ್ಷಣ ರೈಲ್ವೇಸ್ ಅವರು ಮೀಡಿಯನ್ ಕ್ಲೋಸ್ ಮಾಡ್ತಾರೆ, ನಗರಸಭೆಯವರು ಕ್ಲೋಸ್ ಮಾಡ್ತಾರೆ. ಯಾರೇ ಹೋಗ್ಬೇಕಾದ್ರೂ ಕಾಸ್ಬಾಗ್ಲು ಗ್ರಾಮ ದೇವಸ್ಥಾನ ಹತ್ರ ಹೋಗಿ ಯೂಟರ್ನ್ ತಗೊಳ್ಳಿ. ನೀವು 5 ನಿಮಿಷ ಎಕ್ಸ್ಟ್ರಾ ಯೂಟರ್ನ್ಗೆ ಹೋಗೋದ್ರಿಂದ ಒಂದು ಜೀವ ಉಳಿಯುತ್ತೆ ಅಂದರೆ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಜೀವ ಉಳಿಸೋದು. ಮುತ್ತೂರವರೆಗೂ ನಾನು ಹೇಳೋವಂಥದ್ದು, ಜಂಕ್ಷನಲ್ಲಿ ಬಸ್ ತಿರುಗಿದ್ರೆ ಪ್ರಾಣ ಹೋದರೆ ವಾಪಸ್ ಪ್ರಾಣ ಬರಲ್ಲ. 5 ನಿಮಿಷ ಮುಂದಕ್ಕೆ ಹೋದರೆ ಇನ್ನು 5 ರೂಪಾಯಿ ಪೆಟ್ರೋಲ್ ಎಕ್ಸ್ಟ್ರಾ ವೇಸ್ಟ್ ಆಗೋದು ಬಿಟ್ಟರೆ ಇನ್ನೇನು ಆಗಲ್ಲ. ಅದನ್ನು ವೇಸ್ಟ್ ಮಾಡಬೇಡ್ರಿ ಅಂತಲೇ ಹೇಳ್ತಾ ಇಲ್ಲೂ ಬಂದ್ ಮಾಡಬೇಕು. ಇಲ್ಲೂ ಬಂದ್ ಮಾಡಿ ಮುಂದಕ್ಕೆ ಹೋಗಿ ಕಂಫರ್ಟಬಲ್ ಆಗಿ 2 ಕಡೆ ಶೋಲ್ಡರಲ್ಲಿ ಜಾಗ ಇರೋ ಕಡೆ ಯೂ ಟರ್ನ್ ಮಾಡಬೇಕು ಅಂತ ಹೇಳಿದ್ದೀವಿ ಅವ್ರಿಗೆ. ಈ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇರೋದ್ರಿಂದ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿದ್ದೀವಿ. ಆ ನಗರಸಭೆ ಅಧ್ಯಕ್ಷರು ಬೇಕಾದಷ್ಟು ಸಮಸ್ಯೆಗಳಿದೆ, ಕಸ ಎಸೆಯೋದ್ರಿಂದ ಹಿಡಿದು, ರಸ್ತೆಯಿಂದ ಹಿಡಿದು, ಚರಂಡಿಯಿಂದ ಹಿಡಿದು ಅಷ್ಟು ಸಮಸ್ಯೆಗಳಿಗೆ 100% ಮಿನಿಟ್ಸ್ ಆಫ್ ದ ಮೀಟಿಂಗ್ ಮಾಡಿ ಎಲ್ಲ ಸಂಬಂಧಪಟ್ಟ, ಯಾಕೆಂದರೆ ಇಲ್ಲೇನಾಗುತ್ತೆ ರೆಸ್ಪಾನ್ಸಿಬಿಲಿಟಿ ನಂದಲ್ಲ ಅವ್ರದ್ದು, ನಂದಲ್ಲ ಅವ್ರದ್ದು ಅಂತ ಹೇಳೋದೇ ಆಗಿದೆ. ಓವರಾಲ್ ಅದಕ್ಕೆ ಕೋಆರ್ಡಿನೇಷನ್ ಕಮಿಷನರ್ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಗರಸಭೆ ಅಧ್ಯಕ್ಷರು ಇದ್ದಾರೆ, ನಾವು ಓವರ್ಸಿ ಮಾಡ್ತೀವಿ. ಆದಷ್ಟು ಪ್ರಾಂಪ್ಟ್ ಪ್ರಯತ್ನ ಕಮಿಷನರ್ ಕಡೆಯಿಂದ ನಮ್ಮ ಕಡೆಯಿಂದನೂ ಆಗುತ್ತೆ. ಇಲ್ಲ ಸರ್, ಇಷ್ಟೆಲ್ಲ ರೈಲ್ವೆ